ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನ್ ಮನ್ವಂತರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ರಾತ್ರಿ 12 ಗಂಟೆ. ಎಲ್ಲರೂ ಮಲಗಿದ್ದಾರೆ. ಆದರೆ ಒಬ್ಬ ಮನುಷ್ಯ ಮಾತ್ರ ಎಚ್ಚರ ಇದ್ದಾನೆ. ಕಣ್ಣಲ್ಲಿ ನೀರು, ಎದೆಯಲ್ಲಿ ಭಾರ, ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ: ನಾನ್ ಯಾಕೆ ಸೋತೆ? ಪರೀಕ್ಷೆಯಲ್ಲಿ ಫೇಲಾದ ಹುಡುಗ, ವ್ಯಾಪಾರದಲ್ಲಿ ನಷ್ಟ ಅನುಭವಿಸಿದ ಯುವಕ, ಸಂಬಂಧದಲ್ಲಿ ಮೋಸ ಹೋದ ಹೆಣ್ಣುಮಗಳು, ಕೆಲಸ ಕಳೆದುಕೊಂಡ ಒಬ್ಬ ಕುಟುಂಬದ ಯಜಮಾನ, ಇವೆಲ್ಲರ ಮನಸ್ಸಲ್ಲಿ ಒಂದೇ ಭಾವನೆ ಇರುತ್ತೆ: ನನ್ನ ಜೀವನ ಮುಗಿದೇ ಹೋಯ್ತು ಅಂತ. ಇವತ್ತಿನ ಪ್ರಪಂಚದಲ್ಲಿ ವೈಫಲ್ಯ ಅನ್ನೋದು ಒಂದು ಶಾಪದ ಹಾಗೆ ನೋಡಲಾಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ತಮ್ಮ ಗೆಲುವನ್ನ, ತಮ್ಮ ಸಂತೋಷವನ್ನ ತೋರಿಸ್ತಾರೆ. ಆದರೆ ಯಾರೂ ತಮ್ಮ ಸೋಲನ್ನ, ತಮ್ಮ ನೋವನ್ನ ತೋರಿಸಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ, ಸೋತ ಮನುಷ್ಯನಿಗೆ ಅನಿಸುತ್ತೆ, ಇಡೀ ಪ್ರಪಂಚದಲ್ಲಿ ಸೋತವನು ನಾನೊಬ್ಬನೇ ಅಂತ. ಈ ಒಂಟಿತನ, ಈ ಭಾವನೆ ಅವನನ್ನ ಇನ್ನಷ್ಟು ಆಳವಾದ ಕತ್ತಲಿಗೆ ತಳ್ಳುತ್ತೆ. ಆದರೆ ಸ್ನೇಹಿತರೆ, ಒಂದು ಸತ್ಯ ಗೊತ್ತಾ? ಪ್ರಪಂಚದಲ್ಲಿ ಇವತ್ತು ಯಶಸ್ಸಿನ ಶಿಖರದಲ್ಲಿ ನಿಂತಿರೋ ಪ್ರತಿಯೊಬ್ಬ ಮನುಷ್ಯನೂ ಒಂದಲ್ಲ ಒಂದು ಸಲ ಆಳವಾದ ಕಂದಕದಲ್ಲಿ ಬಿದ್ದಿದ್ದ. ಅವನ ಕಥೆ ಬೇರೆ, ಇವನ ಕಥೆ ಬೇರೆ ಆಗಿರಬಹುದು. ಆದರೆ ಒಂದು ವಿಷಯ ಎಲ್ಲರಲ್ಲೂ ಸಾಮಾನ್ಯ: ಅವರು ವೈಫಲ್ಯವನ್ನ ಶತ್ರುವಾಗಿ ನೋಡ್ಲಿಲ್ಲ, ಗುರುವಾಗಿ ನೋಡಿದ್ರು. ಅವರು ಸೋಲನ್ನ ಅಂತ್ಯ ಅಂತ ತಿಳಿಲಿಲ್ಲ, ಒಂದು ಹೊಸ ಆರಂಭ ಅಂತ ತಿಳಿದ್ರು. ಇಲ್ಲಿ ನಮಗೆ ದಾರಿ ತೋರಿಸೋದು ಯಾರು ಗೊತ್ತಾ? ಬೇರೆ ಯಾರೂ ಅಲ್ಲ, ಸ್ವತಃ ಶ್ರೀಕೃಷ್ಣ ಪರಮಾತ್ಮ. ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳಿದ ಪ್ರತಿಯೊಂದು ಮಾತು ವೈಫಲ್ಯವನ್ನ ಗೆಲುವಾಗಿ ಪರಿವರ್ತಿಸೋ ಒಂದು ಮನೋವಿಜ್ಞಾನ. ಇದು ಸಾಧಾರಣ ಉಪದೇಶ ಅಲ್ಲ, ಇದು ಒಂದು ಗುಪ್ತ ಸೂತ್ರ. ಈ ಸೂತ್ರವನ್ನ ಅರ್ಥಮಾಡಿಕೊಂಡವರು ಮಾತ್ರ ಜೀವನದಲ್ಲಿ ನಿಜವಾದ ಎತ್ತರಕ್ಕೆ ಏರ್ತಾರೆ. ಸ್ವತಃ ಕೃಷ್ಣನ ಜೀವನನೇ ನೋಡಿ. ಹುಟ್ಟಿದ ಕ್ಷಣದಿಂದಲೇ ಅವನಿಗೆ ಸಾವಿನ ಬೆದರಿಕೆ. ಸ್ವಂತ ಸೋದರ ಮಾವ ಕಂಸ ಕೊಲ್ಲಬೇಕು ಅಂತ ಕಾಯ್ತಿದ್ದ. ತಂದೆ ತಾಯಿಯಿಂದ ದೂರ ಗೋಕುಲದಲ್ಲಿ ಬೆಳೆದ. ಆಮೇಲೆ ಎಷ್ಟೋ ಯುದ್ಧಗಳು, ಎಷ್ಟೋ ಸಂಕಷ್ಟಗಳು. ಜರಾಸಂಧನ ಜೊತೆ 17 ಸಲ ಯುದ್ಧ ಮಾಡಿ ಕೊನೆಗೆ ಮಥುರೆ ಬಿಟ್ಟು ದ್ವಾರಕೆಗೆ ಓಡಿಹೋಗ್ಬೇಕಾಯ್ತು. ಇದನ್ನ ನೋಡಿ ಜನ ಅವನಿಗೆ ರಣಚ್ಛೋಡ ಅಂತ ಹೆಸರಿಟ್ರು. ಅಂದ್ರೆ ಯುದ್ಧದಿಂದ ಓಡಿಹೋದವನು ಅಂತ. ಒಂದು ಅಪಮಾನ, ಒಂದು ಸೋಲಿನ ಹಣೆಪಟ್ಟಿ. ಆದ್ರೆ ಕೃಷ್ಣ ಏನ್ಮಾಡ್ದ? ಆ ಅಪಮಾನವನ್ನ ಎದೆಯಲ್ಲಿಟ್ಕೊಂಡು ಕುಗ್ಗಿ ಕೂರ್ಲಿಲ್ಲ. ಅವನು ದ್ವಾರಕೆಯನ್ನ ಒಂದು ಸುಂದರ, ಸಮೃದ್ಧ ನಗರವಾಗಿ ಕಟ್ಟಿದ. ಮುಂದೆ ಅದೇ ಜರಾಸಂಧ ಯುಧಿಷ್ಠಿರನ ರಾಜಸೂಯ ಯಜ್ಞದಲ್ಲಿ ಭೀಮನ ಕೈಯಲ್ಲಿ ಸತ್ತ. ಅದು ಕೃಷ್ಣನ ಬುದ್ಧಿವಂತಿಕೆಯಿಂದಲೇ. ಯಾವ ಸೋಲನ್ನ ಜನ ಅಪಹಾಸ್ಯ ಮಾಡಿದ್ರೋ ಆ ಸೋಲೆ ಮುಂದೆ ಒಂದು ದೊಡ್ಡ ತಂತ್ರವಾಗಿ, ಒಂದು ವಿಜಯದ ಬುನಾದಿಯಾಗಿ ಬದಲಾಯಿತು. ಇದೇ ಸ್ನೇಹಿತರೆ ಕೃಷ್ಣನ ಗುಪ್ತ ಮನೋವಿಜ್ಞಾನ. ಇವತ್ತು ನಾವು ಈ ಸಂಚಿಕೆಯಲ್ಲಿ ಆ ಮನೋವಿಜ್ಞಾನದ ಆಳಕ್ಕೆ ಇಳಿಯೋಣ. ನಿಮ್ಮ ಜೀವನದಲ್ಲಿ ಎಂಥ ದೊಡ್ಡ ವೈಫಲ್ಯ ಇದ್ರೂ ಅದನ್ನ ಹೇಗೆ ಗೆಲುವಾಗಿ ಪರಿವರ್ತಿಸಬಹುದು ಅನ್ನೋದನ್ನ ಕೃಷ್ಣನ ಮಾತುಗಳಿಂದ, ಅವನ ಜೀವನದಿಂದ ಕಲಿಯೋಣ. ಈ ಪಯಣ ನಿಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ಬದಲಾಯಿಸುತ್ತೆ ಅನ್ನೋ ನಂಬಿಕೆ ನನಗಿದೆ. ವೈಫಲ್ಯ ಅನ್ನೋದನ್ನ ನಾವು ಯಾಕಿಷ್ಟು ಭಯಪಡ್ತೀವಿ ಅಂತ ಯೋಚಿಸಿದ್ದೀರಾ? ಯಾಕಂದ್ರೆ ನಮಗೆ ಚಿಕ್ಕಂದಿನಿಂದಲೇ ಒಂದು ತಪ್ಪು ಪಾಠ ಕಲಿಸಲಾಗಿದೆ. ಶಾಲೆಯಲ್ಲಿ ಫೇಲಾದ್ರೆ ಅವಮಾನ, ಮನೆಯಲ್ಲಿ ಬೈಗುಳ, ಸಮಾಜದಲ್ಲಿ ಗೇಲಿ. ಇದರಿಂದ ನಮ್ಮ ಮನಸ್ಸು ಒಂದು ನಂಬಿಕೆ ಬೆಳೆಸ್ಕೊಡುತ್ತೆ: ಸೋಲು ಅಂದ್ರೆ ನಾನೊಬ್ಬ ಕೆಟ್ಟ ಮನುಷ್ಯ, ನಾಲಾಯಕ್ ಮನುಷ್ಯ ಅಂತ. ಆದರೆ ಇದು ಸಂಪೂರ್ಣ ಸುಳ್ಳು. ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನಿಗೆ ಒಂದು ಅದ್ಭುತವಾದ ಮಾತು ಹೇಳ್ತಾನೆ: ನೀನು ಮಾಡುವ ಕರ್ಮದಲ್ಲಿ ಮಾತ್ರ ನಿನಗೆ ಅಧಿಕಾರ ಇದೆ, ಆ ಕರ್ಮದ ಫಲದಲ್ಲಿ ಅಲ್ಲ. ಇದನ್ನ ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ನೀವೊಂದು ಪರೀಕ್ಷೆಗೆ ಚೆನ್ನಾಗಿ ಓದಿದ್ರಿ, ಆದ್ರೂ ಫೇಲ್ ಆದ್ರಿ ಅಲ್ತಿಟ್ಕೊಳ್ಳಿ. ಆ ಫಲಿತಾಂಶ ನಿಮ್ಮ ಕೈಯಲ್ಲಿರ್ಲಿಲ್ಲ. ಆದ್ರೆ ಜನ ಏನ್ ಹೇಳ್ತಾರೆ? ನೀನು ಫೇಲ್ಯೂರ್ ಅಂತ. ಇದು ತಪ್ಪು. ನೀವು ಫೇಲ್ಯೂರ್ ಅಲ್ಲ, ಫಲಿತಾಂಶ ಮಾತ್ರ ನಿರೀಕ್ಷೆಗೆ ವಿರುದ್ಧವಾಗಿತ್ತು ಅಷ್ಟೇ. ಇದೇ ಕೃಷ್ಣನ ಮೊದಲ ಗುಪ್ತ ಸೂತ್ರ. ನಿಮ್ಮ ಗುರುತನ್ನ, ಅಂದ್ರೆ ಐಡೆಂಟಿಟಿನ, ನಿಮ್ಮ ಫಲಿತಾಂಶದ ಜೊತೆ ಬೆಸೆಯಬೇಡಿ. ನೀವು ಅಂದ್ರೆ ನಿಮ್ಮ ಪ್ರಯತ್ನ, ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಪರಿಶ್ರಮ. ನೀವು ಅಂದ್ರೆ ನಿಮ್ಮ ಒಂದು ಪರೀಕ್ಷೆಯ ಫಲಿತಾಂಶ ಅಲ್ಲ, ಒಂದು ವ್ಯಾಪಾರದ ನಷ್ಟ ಅಲ್ಲ, ಒಂದು ಸಂಬಂಧದ ಮುರಿತ ಅಲ್ಲ. ಒಬ್ಬ ರೈತ ಬೀಜ ಬಿತ್ತುತ್ತಾನೆ, ನೀರ್ ಹಾಕ್ತಾನೆ, ಆರೈಕೆ ಮಾಡ್ತಾನೆ. ಆದ್ರೆ ಮಳೆ ಬಾರದೆ ಬೆಳೆ ಒಣಗಿ ಹೋದ್ರೆ ಆ ರೈತ ಕೆಟ್ಟ ರೈತ ಆಗಲ್ಲ. ಪ್ರಕೃತಿ ಅವನ ಕೈಯಲ್ಲಿಲ್ಲ. ಆದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ: ಹಾಗಾದ್ರೆ ನಾವು ಪ್ರಯತ್ನನೇ ಬಿಡ್ಬಿಡ್ಬೇಕಾ? ಖಂಡಿತ ಇಲ್ಲ. ಕೃಷ್ಣ ಇಲ್ಲಿ ಸೋಮಾರಿತನಕ್ಕೆ ದಾರಿ ತೋರಿಸ್ತಿಲ್ಲ. ಅವನು ಹೇಳ್ತಿರೋದು: ನಿಮ್ಮ ಸಂಪೂರ್ಣ ಶಕ್ತಿಯನ್ನ ಕರ್ಮದಲ್ಲಿ ಹಾಕಿ, ಆದ್ರೆ ಫಲಿತಾಂಶದ ಬಗ್ಗೆ ಆತಂಕ ಪಡಬೇಡಿ. ಯಾಕಂದ್ರೆ ಆತಂಕ ನಿಮ್ಮ ಪ್ರಯತ್ನದ ಗುಣಮಟ್ಟನ್ನೇ ಕಡಿಮೆ ಮಾಡುತ್ತೆ. ಒಬ್ಬ ಕ್ರಿಕೆಟ್ ಆಟಗಾರ ಬ್ಯಾಟಿಂಗ್ ಮಾಡುವಾಗ ಔಟ್ ಆಡ್ರೆ ಏನಾಗುತ್ತೋ ಅಂತ ಯೋಚಿಸ್ತಾ ಇದ್ರೆ
ಅವನು ಎಂದಿಗೂ ಚೆನ್ನಾಗಿ ಆಡಕ್ಕಾಗಲ್ಲ. ಆದರೆ ಅವನು ಚೆಂಡಿನ ಮೇಲೆ ಮಾತ್ರ ಗಮನ ಕೊಟ್ರೆ ಅವನ ಆಟ ತಾನಾಗಿಯೇ ಚೆನ್ನಾಗಿ ಆಗುತ್ತೆ. ಈಗ ಸ್ವಲ್ಪ ಯೋಚಿಸಿ, ನಿಮ್ಮ ಜೀವನದಲ್ಲಿ ಎಷ್ಟು ಸಲ ನೀವು ಫಲಿತಾಂಶದ ಭಯದಿಂದ ನಿಮ್ಮ ನಿಜವಾದ ಪ್ರಯತ್ನ ಹಾಕಲಿಲ್ಲ? ಎಷ್ಟು ಸಲ ಸೋಲುತ್ತೇನೆ ಅನ್ನುವ ಭಯದಿಂದ ಪ್ರಾರಂಭಿಸೋದನ್ನೇ ನಿಲ್ಲಿಸಿದ್ರಿ? ಇದೇ ನಮ್ಮ ಇವತ್ತಿನ ದೊಡ್ಡ ಸಮಸ್ಯೆ. ನಾವು ಸೋಲಿಗೆ ಹೆದರಿ ಪ್ರಯತ್ನಕ್ಕೆ ಮೊದಲೇ ಸೋತುಬಿಡ್ತೀವಿ. ಕೃಷ್ಣ ಹೇಳ್ತಾನೆ, ಈ ಭಯದಿಂದ ಹೊರಬನ್ನಿ, ಕರ್ಮ ಮಾಡಿ, ಪೂರ್ಣ ಮನಸ್ಸಿನಿಂದ ಮಾಡಿ, ಫಲಿತಾಂಶವನ್ನ ಆ ಭಗವಂತನಿಗೆ ಬಿಟ್ಬಿಡಿ. ಇದೇ ನಿಜವಾದ ಸ್ವಾತಂತ್ರ್ಯ. ವೈಫಲ್ಯದ ನಂತರ ನಮ್ಮ ಮನಸ್ಸು ಏನು ಮಾಡುತ್ತೆ ಗೊತ್ತಾ? ಅದು ಹಿಂದಿನದನ್ನ ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತೆ. ನಾನು ಹಾಗೆ ಮಾಡಬಾರ್ದಿತ್ತು, ಆ ದಿನ ಹೀಗೆ ಮಾಡಿದರೆ ಚೆನ್ನಾಗಿರ್ತಿತ್ತು, ಆ ನಿರ್ಧಾರ ತಪ್ಪಾಯಿತು ಅಂತ ಪದೇ ಪದೇ ಯೋಚಿಸ್ತಾ ಇರುತ್ತೆ. ಇದನ್ನ ಮನೋವಿಜ್ಞಾನದಲ್ಲಿ ರೂಮಿನೇಷನ್ ಅಂತಾರೆ. ಇದು ಒಂದು ಸುಳಿಯ ಹಾಗೆ, ಒಮ್ಮೆ ಸಿಕ್ಕಿಬಿದ್ರೆ ಹೊರಬರುವುದೇ ಕಷ್ಟ. ಗಂಗಪ್ಪ ಅನ್ನೋ ಒಬ್ಬ ರೈತ ಇದ್ದ ನಮ್ಮೂರಲ್ಲಿ. ಬ್ಯಾಂಕಿನಿಂದ ಸಾಲ ತಗೊಂಡು ಹೊಸ ವಿಧಾನದಲ್ಲಿ ಕೃಷಿ ಮಾಡೋಣ ಅಂತ ಒಂದು ಹೊಸ ಬೆಳೆ ಬೆಳೆದ. ಆದರೆ ಆ ವರ್ಷ ಅಕಾಲಿಕ ಮಳೆ ಬಂದು ಇಡೀ ಬೆಳೆ ಹಾಳಾಯಿತು. ಗಂಗಪ್ಪ ಸಂಪೂರ್ಣ ಕುಗ್ಗಿ ಹೋದ. 6 ತಿಂಗಳು ಮನೆಯಿಂದ ಹೊರಗೆ ಬರಲಿಲ್ಲ. ಪ್ರತಿ ರಾತ್ರಿ ಅದೇ ಯೋಚನೆ, ನಾನ್ಯಾಕೆ ಆ ಹೊಸ ಬೆಳೆ ಆಯ್ಕೆ ಮಾಡಿದೆ, ಹಳೆ ಪದ್ಧತಿಯಲ್ಲೇ ಇದ್ರೆ ಚೆನ್ನಾಗಿರ್ತಿತ್ತು ಅಂತ. ಈ ಯೋಚನೆ ಅವನನ್ನ ಮತ್ತಷ್ಟು ಖಿನ್ನತೆಗೆ ತಳ್ಳಿತು. ಒಂದು ದಿನ ಪುರೋಹಿತರು ಗಂಗಪ್ಪನ ಮನೆಗೆ ಬಂದರು. ಅವರಿಗೆ ಭಗವದ್ಗೀತೆಯ ಆಳವಾದ ಜ್ಞಾನ ಇತ್ತು. ಅವರು ಗಂಗಪ್ಪನಿಗೆ ಹೇಳಿದರು, ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ, ಆಗಿಹೋದ ವಿಷಯಕ್ಕೆ ಶೋಕ ಮಾಡಬಾರದು ಅಂತ. ಯಾಕಂದ್ರೆ ಆ ಸಮಯದಲ್ಲಿ ನಿನ್ನ ಬಳಿ ಇದ್ದ ಜ್ಞಾನ, ಇದ್ದ ಪರಿಸ್ಥಿತಿಯ ಆಧಾರದ ಮೇಲೆ ನೀನು ಅತ್ಯುತ್ತಮ ನಿರ್ಧಾರವನ್ನೇ ತಗೊಂಡಿದ್ದೆ. ಈಗ ಸಿಕ್ಕಿರೋ ಜ್ಞಾನ ಆವಾಗ ನಿನ್ನ ಬಳಿ ಇರಲಿಲ್ಲ. ಹಾಗಾಗಿ ನೀನೇನೂ ತಪ್ಪು ಮಾಡಿಲ್ಲ, ಪ್ರಕೃತಿಯ ಆಟ ಬೇರೆಯೇ ಇತ್ತು. ಇದನ್ನ ಕೇಳಿ ಗಂಗಪ್ಪನ ಮನಸ್ಸಲ್ಲಿ ಬೆಳಕು ಮೂಡಿತು. ಅವನಿಗೆ ಅರ್ಥ ಆಯಿತು, ಗತಕಾಲದ ಬಗ್ಗೆ ಪಶ್ಚಾತ್ತಾಪ ಪಡುತ್ತಾ ಕೂರೋದು ಒಂದು ರೀತಿಯ ಆತ್ಮಹಿಂಸೆ. ಅದರಿಂದ ಫಲಿತಾಂಶ ಬದಲಾಗಲ್ಲ, ಬದಲಾಗಿ ಇವತ್ತಿನ ಶಕ್ತಿ ಕೂಡ ವ್ಯರ್ಥ ಆಗುತ್ತೆ. ಪುರೋಹಿತರು ಇನ್ನೊಂದು ಮಾತು ಹೇಳಿದರು. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನಿನ್ನ ಮನಸ್ಸನ್ನ ವರ್ತಮಾನದಲ್ಲಿಡು. ಭೂತಕಾಲ ಮುಗಿದು ಹೋಗಿದೆ, ಭವಿಷ್ಯ ಇನ್ನು ಬಂದಿಲ್ಲ. ನಿನ್ನ ಬಳಿ ಇರೋದು ಈ ಕ್ಷಣ ಮಾತ್ರ. ಈ ಕ್ಷಣದಲ್ಲಿ ಏನು ಮಾಡಬಹುದು ಅಂತ ಯೋಚಿಸು. ಗಂಗಪ್ಪ ನಿಧಾನವಾಗಿ ಎದ್ದ. ಮತ್ತೆ ಹೊಲಕ್ಕೆ ಹೋದ. ಈ ಸಲ ಹಳೇ ಪದ್ಧತಿ ಮತ್ತು ಹೊಸ ವಿಧಾನ ಎರಡನ್ನೂ ಸೇರಿಸಿ ಒಂದು ಸಮತೋಲಿತ ರೀತಿಯಲ್ಲಿ ಕೃಷಿ ಮಾಡಿದ. ಆ ವರ್ಷ ಒಳ್ಳೆ ಬೆಳೆ ಬಂತು. ಆದರೆ ಅವನಿಗೆ ಸಿಕ್ಕಿದ್ದು ಬರೀ ಹಣ ಅಲ್ಲ, ಒಂದು ಜೀವನ ಪಾಠ. ಗತಕಾಲದ ಸೋಲಿನಲ್ಲಿ ಸಿಕ್ಕಿಬೀಳದೆ ವರ್ತಮಾನದ ಕ್ಷಣದಲ್ಲಿ ಬದುಕುವುದೇ ನಿಜವಾದ ಜಾಣ್ಮೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲೂ ಎಷ್ಟೋ ಸಲ ಗತಕಾಲದ ಸೋಲುಗಳು ನಿಮ್ಮನ್ನ ಕಟ್ಟಿಹಾಕಿರಬಹುದು. ಆದರೆ ನೆನಪಿಡಿ, ಆ ಸಮಯದಲ್ಲಿ ನಿಮ್ಮ ಬಳಿ ಇದ್ದ ಜ್ಞಾನ, ಪರಿಸ್ಥಿತಿಯ ಆಧಾರದ ಮೇಲೆ ನೀವು ಅತ್ಯುತ್ತಮ ಪ್ರಯತ್ನವನ್ನೇ ಮಾಡಿದ್ರಿ. ಈಗ ಸಿಕ್ಕಿರೋ ಅನುಭವ ಆವಾಗ ಇರಲಿಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ಸ್ವಯಂ ಕ್ಷಮೆ ಸುಲಭ ಆಗುತ್ತೆ. ವೈಫಲ್ಯದ ಮೂಲ ಎಲ್ಲಿಂದ ಬರುತ್ತೆ? ಕೃಷ್ಣ ಗೀತೆಯಲ್ಲಿ ಇದಕ್ಕೆ ಒಂದು ಆಳವಾದ ಉತ್ತರ ಕೊಡ್ತಾನೆ. ಕಾಮ, ಕ್ರೋಧ, ಲೋಭ ಇವು ಮನುಷ್ಯನ ಪತನಕ್ಕೆ ಮೂಲ ಕಾರಣ ಅಂತ. ಆದರೆ ಇದನ್ನ ನಾವು ಇವತ್ತಿನ ಜೀವನಕ್ಕೆ ಹೇಗೆ ಅನ್ವಯಿಸಬಹುದು? ಸ್ವಲ್ಪ ಆಳವಾಗಿ ನೋಡೋಣ. ಸುರೇಶ ಅನ್ನೋ ಯುವಕ ಒಬ್ಬ ಇದ್ದ ನಮ್ಮೂರಲ್ಲಿ. ಅವನಿಗೆ ಬೇಗ ಶ್ರೀಮಂತ ಆಗ್ಬೇಕು ಅನ್ನೋ ಆಸೆ, ಲೋಭ. ಇದೇ ಆಸೆಯಿಂದ ಒಂದು ಸ್ಟಾಕ್ ಮಾರ್ಕೆಟ್ ಸ್ಕೀಮ್ನಲ್ಲಿ ತನ್ನ ಸಂಪೂರ್ಣ ಉಳಿತಾಯ ಹಾಕಿದ. ಆ ಸ್ಕೀಮ್ ಒಂದು ಮೋಸ ಅಂತ ಗೊತ್ತಾದಾಗ ಅವನಿಗೆ ಎಲ್ಲ ಕಳೆದು ಹೋಗಿತ್ತು. ಇದಾದ ನಂತರ ಅವನಿಗೆ ವಿಪರೀತ ಕೋಪ ಬಂತು, ಕ್ರೋಧ. ಸ್ಕೀಮ್ ನಡೆಸಿದವರ ಮೇಲೆ, ತನ್ನ ಸ್ವಂತ ಮೇಲೆ, ಇಡೀ ಪ್ರಪಂಚದ ಮೇಲೆ. ಈ ಕೋಪ ಅವನ ಮನಸ್ಸನ್ನ ಇನ್ನಷ್ಟು ಕಲುಷಿತಗೊಳಿಸಿತು. ಸರಿಯಾದ ನಿರ್ಧಾರ ತಗೊಳ್ಳೋ ಸಾಮರ್ಥ್ಯನೇ ಕಳ್ಕೊಂಡ. ರಂಗಪ್ಪ ಅನ್ನೋ ಅವನ ಸ್ನೇಹಿತ ಒಂದು ದಿನ ಸುರೇಶನ ಬಳಿ ಬಂದು ಕುಳಿತ. ಸುರೇಶ, ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಕ್ರೋಧದಿಂದ ಬುದ್ಧಿಭ್ರಮೆ ಆಗುತ್ತೆ, ಬುದ್ಧಿಭ್ರಮೆಯಿಂದ ಸ್ಮೃತಿನಾಶ ಆಗುತ್ತೆ, ಸ್ಮೃತಿನಾಶದಿಂದ ಬುದ್ಧಿನಾಶ ಆಗುತ್ತೆ, ಮತ್ತೆ ಬುದ್ಧಿನಾಶ ಆದ್ರೆ ಮನುಷ್ಯ ಸಂಪೂರ್ಣ ನಾಶ ಆಗ್ತಾನೆ. ಇವತ್ತು ನಿನ್ನ ಕೋಪ ನಿನ್ನನ್ನಾವರಿಸ್ಕೊಂಡಿದೆ, ಇದನ್ನ ಬಿಡು ಅಂತ ಹೇಳಿದ. ಸುರೇಶ ಕೇಳಿದ, ಆದ್ರೆ ನನಗೆ ಮೋಸ ಮಾಡಿದವರ ಮೇಲೆ ಕೋಪ ಬರೋದು ಸಹಜ ಅಲ್ವಾ? ರಂಗಪ್ಪ ಹೇಳಿದ, ಕೋಪ ಬರೋದು ಸಹಜ, ಆದ್ರೆ ಆ ಕೋಪಗಲ್ಲೇ ಬದುಕೋದು ಅಪಾಯಕಾರಿ. ಕೃಷ್ಣ ಅರ್ಜುನನಿಗೆ ಯುದ್ಧಭೂಮಿಯಲ್ಲಿ ಹೇಳಿದ್ದೇನು ಗೊತ್ತಾ? ಸಂತೋಷ, ದುಃಖ, ಲಾಭ, ನಷ್ಟ, ಗೆಲುವು, ಸೋಲು ಇವೆಲ್ಲದರಲ್ಲೂ ಸಮಚಿತ್ತದಿಂದ ಇರಬೇಕು ಅಂತ. ಇದಕ್ಕೆ ಸಮತ್ವ ಅಂತಾರೆ. ಈ ಸಮತ್ವ ಇಲ್ದೇ ಹೋದ್ರೆ ನೀನು ಮತ್ತೆ ಇನ್ನೊಂದು ತಪ್ಪು ನಿರ್ಧಾರ ತಗೋತೀಯ. ಯಾಕಂದ್ರೆ
ಕೋಪದಲ್ಲಿ ತಗೊಂಡ ಯಾವ ನಿರ್ಧಾರವೂ ಸರಿಯಾಗಿರಲ್ಲ. ಈ ಮಾತು ಸುರೇಶನ ಮನಸ್ಸಿಗೆ ನಾಟಿತು. ಅವನು ಸ್ವಲ್ಪ ಸಮಯ ತಗೊಂಡು ತನ್ನ ಮನಸ್ಸನ್ನ ಶಾಂತ ಮಾಡಿಕೊಂಡ. ಪ್ರತಿದಿನ ಸಂಜೆ ಪ್ರಶಾಂತವಾದ ಸ್ಥಳದಲ್ಲಿ ಕುಳಿತು ಧ್ಯಾನ ಮಾಡೋಕೆ ಶುರುಮಾಡಿದ. ನಿಧಾನವಾಗಿ ಅವನ ಕೋಪ ಕಡಿಮೆಯಾಯಿತು, ಸ್ಪಷ್ಟತೆ ಬಂತು. ಆಗ ಅವನಿಗೆ ಅರ್ಥ ಆಯಿತು. ತನ್ನ ನಷ್ಟಕ್ಕೆ ಬರೀ ಮೋಸಗಾರರು ಕಾರಣ ಅಲ್ಲ, ತನ್ನ ಸ್ವಂತ ಲೋಭ ಕೂಡ ಕಾರಣ. ಈ ಜ್ಞಾನ ಸಿಕ್ಕ ಮೇಲೆ ಅವನು ಮತ್ತೆ ಹಣ ಮಾಡೋ ಆಸೆಯಲ್ಲಿ ಆತುರಪಡಲಿಲ್ಲ. ನಿಧಾನವಾಗಿ ಜಾಗರೂಕತೆಯಿಂದ ಒಂದು ಸಣ್ಣ ವ್ಯಾಪಾರ ಶುರುಮಾಡಿ ವರ್ಷಗಳ ನಂತರ ಅದನ್ನ ಯಶಸ್ವಿಯಾಗಿ ಬೆಳೆಸಿದ. ಸ್ನೇಹಿತರೆ, ಇಲ್ಲಿ ಕೃಷ್ಣನ ಗುಪ್ತಸೂತ್ರ ಏನಂದ್ರೆ, ವೈಫಲ್ಯದ ನಂತರ ಬರೋ ಕೋಪ, ದುಃಖ, ಆತಂಕ ಇವನ್ನ ಗುರುತಿಸಿ ಅವುಗಳಿಗೆ ಬಲಿಯಾಗದೆ ಸಮಚಿತ್ತದಿಂದ ಮುಂದೆ ಹೆಜ್ಜೆ ಇಡಬೇಕು. ಸಮತ್ವ ಇದ್ದಾಗ ಮಾತ್ರ ಸ್ಪಷ್ಟ ನಿರ್ಧಾರ ತಗೊಳ್ಳೋಕೆ ಸಾಧ್ಯ. ಈ ಸಮತ್ವನೇ ವೈಫಲ್ಯವನ್ನ ಗೆಲುವಾಗಿ ಪರಿವರ್ತಿಸೋ ಮೊದಲ ಹೆಜ್ಜೆ. ವೈಫಲ್ಯದ ನಂತರ ಬರೋ ನಾನ್ಯಾಕೆ ಇಂಥ ಜೀವನ ಬದುಕ್ತಿದ್ದೀನಿ ಅನ್ನೋ ಪ್ರಶ್ನೆ. ಇದನ್ನ ಅಸ್ತಿತ್ವದ ಬಿಕ್ಕಟ್ಟು ಅಂತ ಕೂಡ ಹೇಳ್ಬೋದು. ಒಂದು ದೊಡ್ಡ ಸೋಲಿನ ನಂತರ ಮನುಷ್ಯನ ಮನಸ್ಸು ತನ್ನ ಇಡೀ ಜೀವನದ ಅರ್ಥವನ್ನೇ ಪ್ರಶ್ನಿಸಲು ಶುರುಮಾಡುತ್ತೆ. ಲಲಿತಮ್ಮ ಅನ್ನೋ ಒಬ್ಬ ಮಹಿಳೆ ಇದ್ಲು ನಮ್ಮೂರಲ್ಲಿ. 30 ವರ್ಷ ಒಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ಲು. ನಿವೃತ್ತಿಯ ಸಮಯದಲ್ಲಿ ಒಂದು ಸಣ್ಣ ತಪ್ಪಿನಿಂದಾಗಿ ಅವಳ ಮೇಲೆ ಆರೋಪ ಬಂತು. ಅವಳ ಗೌರವಕ್ಕೆ ದೊಡ್ಡ ಪೆಟ್ಟು ಬಿತ್ತು. ಇಡೀ ಊರು ಅವಳ ಬಗ್ಗೆ ಮಾತಾಡ್ತಿತ್ತು. ಲಲಿತಮ್ಮ ಸಂಪೂರ್ಣ ಕುಸಿದು ಹೋದ್ಲು. 30 ವರ್ಷ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೆಲ್ಲ ವ್ಯರ್ಥ ಆಯ್ತಾ? ನನ್ನ ಜೀವನದ ಅರ್ಥ ಏನು ಅಂತ ಪ್ರಶ್ನಿಸಿಕೊಂಡ್ಲು. ಇದೇ ಸಮಯದಲ್ಲಿ ಅವಳ ಮೊಮ್ಮಗಳು ಶಾಲೆಯಲ್ಲಿ ಕಲಿತ ಒಂದು ಗೀತೆಯ ಶ್ಲೋಕವನ್ನ ಮನೆಯಲ್ಲಿ ಹೇಳ್ತಿದ್ಲು. ನಿನ್ನ ಕರ್ತವ್ಯ ಮಾಡು, ಫಲದ ಬಗ್ಗೆ ಚಿಂತಿಸಬೇಡ ಅಂತ. ಈ ಶ್ಲೋಕ ಕೇಳಿ ಲಲಿತಮ್ಮನ ಮನಸ್ಸಲ್ಲಿ ಏನೋ ಒಂದು ಬೆಳಕು ಮಿಂಚಿತು. ಅವಳಿಗನಿಸಿತು, ನಾನು 30 ವರ್ಷ ಮಕ್ಕಳಿಗೆ ಕಲಿಸಿದ್ದು, ಅವರ ಜೀವನ ಬೆಳಗಿಸಿದ್ದು ಇದೆಲ್ಲ ನಿಜ. ಒಂದು ತಪ್ಪು ಆರೋಪ ಆ 30 ವರ್ಷದ ಸತ್ಕರ್ಮವನ್ನ ಅಳಿಸಲ್ಲ. ಈ ಅರಿವು ಅವಳಿಗೆ ಒಂದು ಹೊಸ ಶಕ್ತಿ ಕೊಟ್ಟಿತು. ಅವಳು ಪ್ರಶಾಂತವಾಗಿ ತನ್ನ ಮೇಲಿನ ಆರೋಪವನ್ನ ಎದುರಿಸಿದ್ಲು, ಸತ್ಯವನ್ನ ಸಾಬೀತುಪಡಿಸಿದ್ಲು. ಆದರೆ ಅದಕ್ಕಿಂತ ಮುಖ್ಯವಾಗಿ ಅವಳಿಗೆ ಒಂದು ಆಳವಾದ ಜ್ಞಾನ ಸಿಕ್ಕಿತು. ಜನರ ಮಾತು, ಜನರ ಟೀಕೆ ನಿಮ್ಮ ನಿಜವಾದ ಮೌಲ್ಯವನ್ನ ನಿರ್ಧರಿಸಲ್ಲ. ನಿಮ್ಮ ಮೌಲ್ಯ ಇರೋದು ನಿಮ್ಮ ಕರ್ಮದಲ್ಲಿ, ನಿಮ್ಮ ಪ್ರಾಮಾಣಿಕತೆಯಲ್ಲಿ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಜ್ಞಾನಿಯಾದ ಮನುಷ್ಯ ನಿಂದೆ ಸ್ತುತಿ ಎರಡರಲ್ಲೂ ಸಮಾನವಾಗಿ ಇರ್ತಾನೆ ಅಂತ. ಇದನ್ನ ಅರ್ಥ ಮಾಡಿಕೊಂಡ ಮನುಷ್ಯ ಎಂಥ ಪರಿಸ್ಥಿತಿಯಲ್ಲೂ ಸ್ಥಿರವಾಗಿರ್ತಾನೆ. ಇಲ್ಲಿನ್ನೊಂದು ಆಳವಾದ ಸತ್ಯ ಇದೆ ಸ್ನೇಹಿತರೆ. ವೈಫಲ್ಯ ನಿಮ್ಮ ಶತ್ರುವಲ್ಲ, ಅದು ನಿಮ್ಮ ಆತ್ಮದ ಬಗ್ಗೆ ಆಳವಾದ ಸತ್ಯವನ್ನ ಬಯಲು ಮಾಡೋ ಒಂದು ಕನ್ನಡಿ. ಸೋಲಿನ ಸಮಯದಲ್ಲಿ ಮಾತ್ರ ನಿಮಗೆ ಗೊತ್ತಾಗುತ್ತೆ ಯಾರು ನಿಜವಾದ ಸ್ನೇಹಿತರು, ಯಾವುದು ನಿಮಗೆ ನಿಜವಾಗಿ ಮುಖ್ಯ ಮತ್ತು ನಿಮ್ಮಲ್ಲಿ ಎಷ್ಟು ಆಂತರಿಕ ಶಕ್ತಿ ಇದೆ ಅಂತ. ಇದನ್ನ ಒಂದು ಶಿಕ್ಷೆ ಅಂತ ನೋಡದೆ ಒಂದು ಆಧ್ಯಾತ್ಮಿಕ ಶುದ್ಧೀಕರಣ ಪ್ರಕ್ರಿಯೆ ಅಂತ ನೋಡಬೇಕು. ಲಲಿತಮ್ಮ ಈಗ ಊರಲ್ಲಿ ಉಚಿತವಾಗಿ ಬಡ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾಳೆ. ಅವಳಿಗೆ ಈಗ ಜನರ ಮಾತಿನ ಬಗ್ಗೆ ಚಿಂತೆ ಇಲ್ಲ. ಅವಳ ಒಳಗಿನ ಶಾಂತಿ ಯಾವ ಟೀಕೆಯಿಂದಲೂ ಅಲುಗಾಡಲ್ಲ. ಇದೇ ನಿಜವಾದ ವಿಜಯ. ಹೊರಗಿನ ಜಗತ್ತಿನ ಅಂಗೀಕಾರಕ್ಕಿಂತ ಆಂತರಿಕ ಶಾಂತಿ ಮುಖ್ಯ ಅನ್ನೋ ಅರಿವು. ಶ್ರೀಕೃಷ್ಣ ಪರಮಾತ್ಮ ಸ್ವತಃ ವೈಫಲ್ಯವನ್ನ ಗೆಲುವಾಗಿ ಪರಿವರ್ತಿಸಿದ ಎಷ್ಟೋ ಘಟನೆಗಳು ಪುರಾಣದಲ್ಲಿವೆ. ಅವುಗಳಲ್ಲಿ ಒಂದು ಅತ್ಯಂತ ಮಹತ್ವದ ಕಥೆ ಸುದಾಮನ ಕಥೆ. ಸುದಾಮ ಕೃಷ್ಣನ ಬಾಲ್ಯದ ಸ್ನೇಹಿತ. ಗುರುಕುಲದಲ್ಲಿ ಇಬ್ಬರು ಒಟ್ಟಿಗೆ ಓದಿದ್ರು. ಆದರೆ ಜೀವನದ ಹಾದಿಯಲ್ಲಿ ಇಬ್ಬರ ಪರಿಸ್ಥಿತಿ ಸಂಪೂರ್ಣ ಬೇರೆಯಾಯಿತು. ಕೃಷ್ಣ ದ್ವಾರಕೆಯ ರಾಜನಾದ, ಅಪಾರ ಐಶ್ವರ್ಯ ಪಡೆದ. ಸುದಾಮ ಮಾತ್ರ ತೀವ್ರ ಬಡತನದಲ್ಲಿ ಬದುಕ್ತಿದ್ದ. ಮಕ್ಕಳಿಗೆ ಒಂದು ಹೊತ್ತಿನ ಊಟಕ್ಕೂ ಪರದಾಡುತ್ತಿದ್ದ. ಇದನ್ನ ನೋಡಿ ಅವನ ಹೆಂಡತಿ ಸುಶೀಲಾ ಒಂದು ದಿನ ಹೇಳಿದ್ಲು, ನಿಮ್ಮ ಬಾಲ್ಯದ ಸ್ನೇಹಿತ ಕೃಷ್ಣನ ಬಳಿ ಹೋಗಿ ಸಹಾಯ ಕೇಳಿ. ಸುದಾಮನಿಗೆ ಇದು ಇಷ್ಟ ಇರಲಿಲ್ಲ. ಬಡತನದ ಸ್ಥಿತಿಯಲ್ಲಿ ಒಬ್ಬ ರಾಜನ ಬಳಿ ಹೋಗಿ ಸಹಾಯ ಕೇಳೋದು ಅವನಿಗೆ ಅವಮಾನ ಅನಿಸ್ತಿತ್ತು. ಆದ್ರೆ ಮಕ್ಕಳ ಸ್ಥಿತಿ ನೋಡಿ ಕೊನೆಗೆ ಒಪ್ಕೊಂಡ. ಹೆಂಡತಿ ಕೊಟ್ಟ ಸ್ವಲ್ಪ ಅವಲಕ್ಕಿಯನ್ನ ಒಂದು ಬಟ್ಟೆಯಲ್ಲಿ ಕಟ್ಟಿಕೊಂಡು ದ್ವಾರಕೆಗೆ ಹೊರಟ. ದಾರಿಯುದ್ದಕ್ಕೂ ಅವನ ಮನಸ್ಸಲ್ಲಿ ಒಂದೇ ಭಯ, ಕೃಷ್ಣ ಈಗ ರಾಜ, ನನ್ನಂಥ ಬಡವನನ್ನ ಗುರುತಿಸ್ತಾನಾ, ಅವಮಾನ ಮಾಡ್ತಾನಾ? ಆದ್ರೆ ದ್ವಾರಕೆಯ ಅರಮನೆ ತಲುಪಿದಾಗ ಆಶ್ಚರ್ಯ ಕಾದಿತ್ತು. ಕೃಷ್ಣ ಸ್ವತಃ ಓಡೋಡಿ ಬಂದು ಸುದಾಮನನ್ನ ತಬ್ಬಿಕೊಂಡ, ಅವನ ಪಾದ ತೊಳೆದ, ರಾಜಸಿಂಹಾಸನದ ಪಕ್ಕದಲ್ಲೇ ಕೂರಿಸಿ ಗೌರವಿಸಿದ. ಸುದಾಮನಿಗೆ ತನ್ನ ಬಡತನದ ಬಗ್ಗೆ ಮಾತಾಡೋಕೆ ನಾಚಿಕೆ ಆಗ್ತಿತ್ತು.
ಕೃಷ್ಣ ಒಂದು ಮಾತು ಕೇಳದೆ ಸ್ನೇಹದ ಮಾತುಗಳಲ್ಲೇ ಸಮಯ ಕಳಿಬೇಕು ಅಂತ ಬಯಸಿದ. ಸುಧಾಮ ತಂದ ಅವಲಕ್ಕಿಯನ್ನ ಕೃಷ್ಣ ಪ್ರೀತಿಯಿಂದ ಸ್ವೀಕರಿಸಿ ತಿಂದ, ಅದನ್ನ ಅಮೂಲ್ಯ ಕಾಣಿಕೆಯಂತೆ ಪರಿಗಣಿಸಿದ. ಸುಧಾಮ ತನ್ನ ಬಡತನದ ಬಗ್ಗೆ ಏನೂ ಕೇಳಲಿಲ್ಲ, ಸಹಾಯ ಕೇಳೋಕ್ಕೂ ಧೈರ್ಯ ಬರಲಿಲ್ಲ. ಸುಮ್ಮನೆ ಕೃಷ್ಣನ ಜೊತೆ ಸ್ವಲ್ಪ ಸಮಯ ಕಳೆದು ಮನೆಗೆ ಹಿಂತಿರುಗಿದ. ದಾರಿಯಲ್ಲಿ ಅವನ ಮನಸ್ಸಲ್ಲಿ ಒಂದು ವಿಚಿತ್ರ ಶಾಂತಿಯಿತ್ತು. ಹಣ ಸಿಗದಿದ್ರೂ ಸ್ನೇಹದ ಆ ಪ್ರೀತಿ, ಆ ಗೌರವ ಅವನ ಮನಸ್ಸನ್ನ ತುಂಬಿಸಿತ್ತು. ಮನೆ ತಲುಪಿದಾಗ ಅವನಿಗೆ ಆಶ್ಚರ್ಯ ಕಾದಿತ್ತು. ಅವನ ಗುಡಿಸಲಿನ ಜಾಗದಲ್ಲಿ ಒಂದು ಭವ್ಯ ಅರಮನೆ ನಿಂತಿತ್ತು. ಸಂಪತ್ತು, ಸಮೃದ್ಧಿ ತುಂಬಿತ್ತು. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಸುಧಾಮ ಬಡತನ ಅನ್ನೋದನ್ನ ಒಂದು ವೈಫಲ್ಯ ಅಂತ ತಿಳ್ಕೊಂಡು ಅವಮಾನದಿಂದ ಕುಗ್ಗಿ ಹೋಗಬಹುದಿತ್ತು. ಆದರೆ ಅವನು ಧೈರ್ಯ ಮಾಡಿ ತನ್ನ ಅಹಂಕಾರವನ್ನ ಬದಿಗಿಟ್ಟು ಸ್ನೇಹಿತನ ಬಳಿ ಹೋದ. ಕೃಷ್ಣ ಅವನ ಬಡತನವನ್ನ ನೋಡ್ಲಿಲ್ಲ, ಅವನ ಪ್ರೀತಿಯನ್ನ, ಅವನ ಪ್ರಾಮಾಣಿಕತೆಯನ್ನ ನೋಡಿದ. ಇದೇ ಕೃಷ್ಣನ ಗುಪ್ತ ಮನೋವಿಜ್ಞಾನ. ನಿಮ್ಮ ಬಾಹ್ಯ ಪರಿಸ್ಥಿತಿ ಏನೇ ಇರ್ಲಿ, ನಿಮ್ಮ ಆಂತರಿಕ ಪ್ರಾಮಾಣಿಕತೆ, ನಿಮ್ಮ ಪ್ರೀತಿ ಎಂದಿಗೂ ವ್ಯರ್ಥ ಆಗಲ್ಲ. ಸೋಲಿನ ಸಮಯದಲ್ಲಿ ಅಹಂಕಾರ ಬಿಟ್ಟು ಸಹಾಯ ಕೇಳೋ ಧೈರ್ಯ, ಸಂಬಂಧವನ್ನ ಗೌರವಿಸೋ ಗುಣ, ಇವೇ ಕೊನೆಗೆ ಗೆಲುವಿಗೆ ದಾರಿ ಮಾಡಿಕೊಡುತ್ತೆ. ಇದು ಕರ್ಣನ ಕಥೆ. ಇದು ಸ್ವಲ್ಪ ವಿಭಿನ್ನ ಆಯಾಮದ ಪಾಠ ಕಲಿಸುತ್ತೆ. ಜೀವನದಲ್ಲಿ ಸಿಗುವ ಅನ್ಯಾಯ, ತಿರಸ್ಕಾರ, ಅವಮಾನ ಇವನ್ನ ಹೇಗೆ ಸ್ವೀಕರಿಸಬೇಕು ಮತ್ತು ಆ ಸಂಕಷ್ಟದಿಂದಲೂ ಹೇಗೆ ಘನತೆಯನ್ನ ಕಂಡುಕೊಳ್ಳಬಹುದು ಅಂತ. ಕರ್ಣ ಕುಂತಿಯ ಮಗನಾಗಿ ಹುಟ್ಟಿದ್ರೂ ಹುಟ್ಟಿದ ತಕ್ಷಣ ತ್ಯಜಿಸಲ್ಪಟ್ಟ. ಸೂತಪುತ್ರ ಅಂತ ಕರೆಸ್ಕೊಂಡು ಇಡೀ ಜೀವನ ಅವಮಾನ, ತಿರಸ್ಕಾರ ಅನುಭವಿಸಿದ. ದ್ರೋಣಾಚಾರ್ಯರ ಬಳಿ ವಿದ್ಯೆ ಕಲಿಯೋಕೆ ಹೋದಾಗ ಅವನ ಜಾತಿಯ ಕಾರಣಕ್ಕೆ ನಿರಾಕರಿಸಲ್ಪಟ್ಟ. ದ್ರೌಪದಿಯ ಸ್ವಯಂವರದಲ್ಲಿ ಸಾರ್ವಜನಿಕವಾಗಿ ಅವಮಾನಿಸಲ್ಪಟ್ಟ. ತನ್ನ ನಿಜವಾದ ಗುರುತು, ತನ್ನ ನಿಜವಾದ ತಾಯಿ ಯಾರು ಅನ್ನೋದೂ ಗೊತ್ತಿಲ್ಲದೆ ಜೀವನಪೂರ್ತಿ ಒಂದು ಆಳವಾದ ಶೂನ್ಯದಲ್ಲಿ ಬದುಕಿದ. ಇದು ಸಂಪೂರ್ಣ ಜೀವನದ ವೈಫಲ್ಯ ಅನ್ನಬಹುದಾದ ಪರಿಸ್ಥಿತಿ. ಆದರೆ ಕರ್ಣ ಏನ್ಮಾಡಿದ? ಅವನು ಈ ಎಲ್ಲಾ ಅವಮಾನಗಳ ನಡುವೆಯೂ ತನ್ನ ಸ್ವಂತ ಪರಿಶ್ರಮದಿಂದ ಪರಶುರಾಮರ ಬಳಿ ವಿದ್ಯೆ ಕಲಿತ, ಮಹಾನ್ ಬಿಲ್ಲುಗಾರನಾದ. ದುರ್ಯೋಧನ ಅವನಿಗೆ ಗೌರವ ಕೊಟ್ಟಾಗ ಆ ಒಂದು ಸ್ನೇಹಕ್ಕೆ ಆಜೀವ ನಿಷ್ಠನಾಗಿ ಉಳಿದ. ಯುದ್ಧದ ಮುಂಚೆ ಸ್ವತಃ ಕೃಷ್ಣ ಕರ್ಣನ ಬಳಿ ಬಂದು ಅವನ ನಿಜವಾದ ಜನ್ಮರಹಸ್ಯ ಹೇಳಿ ಪಾಂಡವರ ಪಕ್ಷ ಸೇರಿ ರಾಜ್ಯ, ಗೌರವ ಎಲ್ಲಾ ಪಡೆಯುವ ಅವಕಾಶ ಕೊಟ್ಟ. ಆದರೆ ಕರ್ಣ ನಿರಾಕರಿಸಿದ. ದುರ್ಯೋಧನ ನನಗೆ ಕಷ್ಟದ ಕಾಲದಲ್ಲಿ ಗೌರವ ಕೊಟ್ಟ, ನಾನು ಈಗ ಅವನನ್ನ ಬಿಡಲ್ಲ ಅಂತ. ಕೃಷ್ಣ ಇಲ್ಲಿ ಕರ್ಣನಿಗೆ ಒಂದು ಅದ್ಭುತವಾದ ಮಾತು ಹೇಳ್ತಾನೆ. ಇಲ್ಲಿ ಪುರಾಣದ ಸಾರವನ್ನ ಗಮನಿಸಿ. ನಿಜವಾದ ಶ್ರೇಷ್ಠತೆ ಇರೋದು ಬಾಹ್ಯ ಗುರುತಿನಲ್ಲಲ್ಲ, ಒಳಗಿನ ಧರ್ಮದಲ್ಲಿ, ಒಳಗಿನ ನಿಷ್ಠೆಯಲ್ಲಿ. ಕರ್ಣ ಜನ್ಮದಿಂದ ರಾಜಪುತ್ರ ಆಗಿದ್ರೂ ಸೂತಪುತ್ರ ಅಂತ ಬೆಳೆದ. ಆದರೆ ಅವನ ದಾನಶೀಲತೆ, ಅವನ ವೀರತ್ವ, ಅವನ ಸ್ನೇಹಕ್ಕಿಟ್ಟ ನಿಷ್ಠೆ ಇವು ಅವನನ್ನ ಇತಿಹಾಸದಲ್ಲಿ ಅಜರಾಮರ ಮಾಡಿದ್ವು. ಇವತ್ತಿಗೂ ಜನ ಕರ್ಣನ ಹೆಸರನ್ನ ದಾನಶೂರತ್ವಕ್ಕೆ, ವೀರತ್ವಕ್ಕೆ ಉದಾಹರಣೆಯಾಗಿ ಹೇಳ್ತಾರೆ. ಅವನ ಜನ್ಮದ ಅವಮಾನ ಅವನ ಕರ್ಮದ ಮಹಾನತೆಯ ಮುಂದೆ ಮಸುಗಾಗಿ ಹೋಯಿತು. ಸ್ನೇಹಿತರೆ, ಈ ಕಥೆಯಿಂದ ನಾವು ಕಲಿಯೋ ಪಾಠ ಏನಂದ್ರೆ, ಜೀವನದಲ್ಲಿ ಕೆಲವು ಅನ್ಯಾಯಗಳು, ಕೆಲವು ಅವಮಾನಗಳು ನಮ್ಮ ಕೈಯಲ್ಲಿರಲ್ಲ. ನಾವು ಯಾವ ಕುಟುಂಬದಲ್ಲಿ ಹುಟ್ಟಿದ್ವಿ, ಯಾವ ಪರಿಸ್ಥಿತಿಯಲ್ಲಿ ಬೆಳೆದ್ವಿ, ಎಷ್ಟು ಜನ ನಮ್ಮನ್ನ ತಿರಸ್ಕರಿಸಿದ್ರು, ಇವೆಲ್ಲ ನಮ್ಮ ನಿಯಂತ್ರಣದಲ್ಲಿಲ್ಲ. ಆದರೆ ಈ ಎಲ್ಲಾ ಅನ್ಯಾಯಗಳ ನಡುವೆಯೂ ನಾವು ಯಾವ ಮೌಲ್ಯಗಳನ್ನ ಆಚರಿಸ್ತೀವಿ, ಯಾವ ಘನತೆಯಿಂದ ಬದುಕ್ತೀವಿ ಅನ್ನೋದು ಸಂಪೂರ್ಣ ನಮ್ಮ ಕೈಯಲ್ಲಿದೆ. ಕರ್ಣನ ಹಾಗೆ ನಿಮಗೂ ಜೀವನ ಅನ್ಯಾಯ ಮಾಡಿರಬಹುದು. ಆದರೆ ನಿಮ್ಮ ಕರ್ಮದ ಮೂಲಕ, ನಿಮ್ಮ ಘನತೆಯ ಮೂಲಕ ನೀವು ಆ ಅನ್ಯಾಯವನ್ನ ಮೀರಿ ಬೆಳೆಯಬಹುದು. ಗಜೇಂದ್ರ ಮೋಕ್ಷದ ಕಥೆ. ಇದು ವೈಫಲ್ಯ ಮತ್ತು ಅಸಹಾಯಕತೆಯ ಆಳವಾದ ಕ್ಷಣದಲ್ಲಿ ಭಗವಂತನ ಸಹಾಯ ಹೇಗೆ ಸಿಗುತ್ತೆ ಅನ್ನೋದನ್ನ ತೋರಿಸುತ್ತೆ. ಗಜೇಂದ್ರ ಒಂದು ಬಲಿಷ್ಠ ಆನೆಗಳ ಗುಂಪಿನ ರಾಜ. ಒಂದು ದಿನ ತನ್ನ ಪರಿವಾರದ ಜೊತೆ ಸರೋವರಕ್ಕೆ ನೀರು ಕುಡಿಯೋಕೆ ಹೋದ. ಸರೋವರದಲ್ಲಿ ಇಳಿದಾಗ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಮೊಸಳೆ ಅವನ ಕಾಲನ್ನ ಬಿಗಿಯಾಗಿ ಹಿಡಿದುಕೊಂಡಿತು. ಗಜೇಂದ್ರ ತನ್ನ ಸಂಪೂರ್ಣ ಶಕ್ತಿಯನ್ನ ಉಪಯೋಗಿಸಿ ಬಿಡಿಸಿಕೊಳ್ಳಕ್ಕೆ ಪ್ರಯತ್ನಿಸಿದ. ಘಂಟೆಗಟ್ಟಲೆ, ದಿನಗಟ್ಟಲೆ ಹೋರಾಟ ನಡೆಯಿತು. ಆದರೆ ಮೊಸಳೆ ಬಿಡಲಿಲ್ಲ. ನಿಧಾನವಾಗಿ ಗಜೇಂದ್ರನ ಶಕ್ತಿ ಕುಂದುತ್ತಾ ಬಂತು. ಅವನ ಪರಿವಾರ, ಅವನ ಸ್ನೇಹಿತರು ಎಲ್ಲರೂ ನೋಡುತ್ತಿದ್ರು. ಆದರೆ ಯಾರಿಂದಲೂ ಸಹಾಯ ಮಾಡಕ್ಕಾಗಲಿಲ್ಲ. ಇದು ಗಜೇಂದ್ರನಿಗೆ ಸಂಪೂರ್ಣ ವೈಫಲ್ಯದ ಕ್ಷಣ. ತನ್ನ ಎಲ್ಲ ಬಲ, ಎಲ್ಲ ಶಕ್ತಿ, ತನ್ನ ಸ್ಥಾನಮಾನ ಯಾವುದೂ ಈ ಸಂಕಷ್ಟದಿಂದ ಬಿಡಿಸೋಕೆ ಸಾಧ್ಯವಾಗಲಿಲ್ಲ. ಎಷ್ಟೋ ದಿನ ಹೋರಾಡಿ ಸೋತ ಗಜೇಂದ್ರ ಕೊನೆಗೆ ತನ್ನ ಎಲ್ಲ ಅಹಂಕಾರ, ಎಲ್ಲ ಸ್ವಪ್ರಯತ್ನವನ್ನ ಬಿಟ್ಟುಬಿಟ್ಟ.
ಅವನಿಗೆ ಅರ್ಥ ಆಯಿತು, ತನ್ನ ಸ್ವಂತ ಶಕ್ತಿಯಿಂದ ಈ ಸಂಕಷ್ಟದಿಂದ ಹೊರಬರಕ್ಕಾಗಲ್ಲ. ಆಗ ಅವನು ತನ್ನ ಸೊಂಡಿಲನ್ನ ಮೇಲಕ್ಕೆತ್ತಿ ಪೂರ್ಣ ಶರಣಾಗತಿಯಿಂದ ಭಗವಂತನನ್ನ ಕರೆದ. ಆದಿಮೂಲಂ ಅಂತ ಆ ಸೃಷ್ಟಿಯ ಮೂಲಶಕ್ತಿಯನ್ನ ಪ್ರಾರ್ಥಿಸಿದ. ಆ ಕ್ಷಣದಲ್ಲಿ ಶ್ರೀ ಮಹಾವಿಷ್ಣು ಅಂದ್ರೆ ಕೃಷ್ಣ ಸ್ವರೂಪ ಗರುಡನ ಮೇಲೆ ಕುಳಿತು ಕ್ಷಣ ಮಾತ್ರದಲ್ಲಿ ಬಂದು ತನ್ನ ಚಕ್ರದಿಂದ ಮೊಸಳೆಯನ್ನ ಸಂಹರಿಸಿ ಗಜೇಂದ್ರನನ್ನ ರಕ್ಷಿಸಿದ. ಈ ಕಥೆಯಲ್ಲಿ ಆಳವಾದ ಸಂದೇಶ ಇದೆ. ಗಜೇಂದ್ರ ತನ್ನ ಸ್ವಂತ ಬಲದಿಂದ ಹೋರಾಡ್ತಾ ಇದ್ದಷ್ಟು ಕಾಲ ಸಹಾಯ ಬರಲಿಲ್ಲ. ಅವನು ಪೂರ್ಣ ಶರಣಾಗತಿಯಿಂದ ವಿನಮ್ರತೆಯಿಂದ ಕರೆದಾಗ ಮಾತ್ರ ಭಗವಂತ ಬಂದ. ಇದನ್ನ ಇವತ್ತಿನ ಜೀವನಕ್ಕೆ ಅನ್ವಯಿಸಿ ನೋಡಿ. ಎಷ್ಟೋ ಸಲ ನಾವೊಂದು ಸಮಸ್ಯೆಯಲ್ಲಿ ಸಿಕ್ಕಿಬಿದ್ದಾಗ ನಮ್ಮ ಅಹಂಕಾರ, ನಮ್ಮ ನಾನೇ ಎಲ್ಲ ಸರಿಪಡಿಸಬೇಕು ಅನ್ನೋ ಭಾವನೆ ನಮ್ಮನ್ನ ಇನ್ನಷ್ಟು ಆಳಕ್ಕೆ ತಳ್ಳುತ್ತೆ. ನಾವು ಒಬ್ಬರೇ ಎಲ್ಲ ಪರಿಹಾರ ಮಾಡ್ತೀನಿ ಅಂತ ಹೋರಾಡ್ತಾ ಇರ್ತೀವಿ, ಆದರೆ ಶಕ್ತಿ ಕುಂದುತ್ತಾ ಹೋಗುತ್ತೆ. ಸಹಾಯ ಕೇಳೋದನ್ನ, ಇತರರ ಬೆಂಬಲ ಪಡೆಯೋದನ್ನ, ಆಧ್ಯಾತ್ಮಿಕ ಶಕ್ತಿಯ ಮೇಲೆ ನಂಬಿಕೆ ಇಡೋದನ್ನ ದೌರ್ಬಲ್ಯ ಅಂತ ತಿಳ್ಕೊಳ್ತೀವಿ. ಆದರೆ ಗಜೇಂದ್ರನ ಕಥೆ ಹೇಳ್ತಿರೋದೇನೆಂದ್ರೆ, ನಿಜವಾದ ಶಕ್ತಿ ಇರೋದು ಶರಣಾಗತಿಯ ವಿನಮ್ರತೆಯಲ್ಲಿ. ನಿಮ್ಮ ಸ್ವಂತ ಪ್ರಯತ್ನ ಎಲ್ಲ ಮಾಡಿ ಆದ ಮೇಲೆ ಅಹಂಕಾರ ಬಿಟ್ಟು ಆ ಶಕ್ತಿಗೆ ಶರಣಾಗಿ ಅಗತ್ಯ ಇದ್ದಾಗ ಸಹಾಯ ಕೇಳಿ. ಇದು ದೌರ್ಬಲ್ಯ ಅಲ್ಲ, ಇದೇ ನಿಜವಾದ ಜಾಣ್ಮೆ. ವೈಫಲ್ಯದ ಆಳವಾದ ಕ್ಷಣದಲ್ಲಿ ಎಲ್ಲಾ ದಾರಿಗಳು ಮುಚ್ಚಿಹೋದಂತೆ ಕಂಡಾಗ ಆ ಒಂದು ಪ್ರಾಮಾಣಿಕ ಪ್ರಾರ್ಥನೆ, ಆ ಒಂದು ಶರಣಾಗತಿ ಹೊಸ ಬಾಗಿಲುಗಳನ್ನ ತೆರೆಯುತ್ತೆ. ಸ್ನೇಹಿತರೆ, ಈಗ ನಾವು ಈ ಎಲ್ಲಾ ಜ್ಞಾನವನ್ನ ಒಟ್ಟುಗೂಡಿಸಿ ನೋಡೋಣ. ಗಂಗಮ್ಮ ಅನ್ನೋ ಒಬ್ಬ ಮಹಿಳೆಯ ಕಥೆಯನ್ನ ಹೇಳ್ತೀನಿ. ಅವಳ ಗಂಡ ಅಪಘಾತದಲ್ಲಿ ತೀರಿ ಹೋದಾಗ ಅವಳ ಬಳಿ ಇದ್ದದ್ದು 2 ಚಿಕ್ಕ ಮಕ್ಕಳು ಮತ್ತೀ ಸಾಲದ ಹೊರೆ. ಜನ ಅಂದುಕೊಂಡ್ರು ಅವಳ ಜೀವನ ಮುಗಿದೇ ಹೋಯಿತು ಅಂತ. ಆದರೆ ಗಂಗಮ್ಮ ಸಣ್ಣದೊಂದು ಹೊಲಿಗೆ ಕೆಲಸ ಶುರು ಮಾಡಿದ್ಲು. ಪ್ರತಿ ಸೋಲಿನ ನಂತರ, ಪ್ರತಿ ಆರ್ಥಿಕ ಸಂಕಷ್ಟದ ನಂತರ ಅವಳು ಎದ್ದು ನಿಂತಳು. ಇವತ್ತು ಅವಳ ಬಳಿ ಒಂದು ಸಣ್ಣ ಟೇಲರಿಂಗ್ ಶಾಪ್ ಇದೆ. ಅವಳ ಮಕ್ಕಳಿಬ್ಬರೂ ಒಳ್ಳೆ ವಿದ್ಯಾಭ್ಯಾಸ ಪಡಿತಿದ್ದಾರೆ. ಅವಳನ್ನ ಒಮ್ಮೆ ಕೇಳಿದಾಗ ಅವಳು ಹೇಳಿದ್ಲು, ನಾನು ಪ್ರತಿ ಸೋಲಿನ ನಂತರ ಒಂದೇ ಪ್ರಶ್ನೆ ಕೇಳ್ಕೊಳ್ತಿದ್ದೆ, ಈಗ ಏನು ಕಲಿಯಬಹುದು, ಈಗ ಏನು ಮಾಡಬಹುದು. ಗತಕಾಲದ ಬಗ್ಗೆ ಅಳುತ್ತಾ ಕೂರಲಿಲ್ಲ, ಭವಿಷ್ಯದ ಬಗ್ಗೆ ಭಯಪಡಲಿಲ್ಲ. ಈ ಕ್ಷಣದಲ್ಲಿ ಏನು ಮಾಡಬಹುದು ಅಂತ ಮಾತ್ರ ಯೋಚಿಸ್ತಿದ್ದೆ. ಇದೇ ಸ್ನೇಹಿತರೆ ಕೃಷ್ಣಗೀತೆಯಲ್ಲಿ ಕಲಿಸಿದ ಪಾಠದ ಪ್ರಾಯೋಗಿಕ ರೂಪ. ಇವತ್ತು ನಾವು ಕಲಿತ ಎಲ್ಲಾ ಪಾಠಗಳನ್ನ ಒಮ್ಮೆ ಮನಸ್ಸಲ್ಲಿ ಮೆಲುಕು ಹಾಕೋಣ. ಮೊದಲನೆಯದಾಗಿ, ನಿಮ್ಮ ಗುರುತನ್ನ ನಿಮ್ಮ ಫಲಿತಾಂಶದ ಜೊತೆ ಬೆಸಬೇಡಿ. ನೀವು ಸೋತಿದ್ದೀರಿ ಅಂದ್ರೆ ನೀವು ಸೋಲಿಗ ಅಲ್ಲ. ನಿಮ್ಮ ಒಂದು ಪ್ರಯತ್ನ ಮಾತ್ರ ಈ ಸಲ ನಿರೀಕ್ಷಿತ ಫಲ ಕೊಡಲಿಲ್ಲ ಅಷ್ಟೇ. ಎರಡನೆಯದಾಗಿ, ಗತಕಾಲದ ಪಶ್ಚಾತ್ತಾಪದಲ್ಲಿ ಸಿಕ್ಕಿಬೀಳಬೇಡಿ. ಆ ಸಮಯದಲ್ಲಿದ್ದ ಜ್ಞಾನದ ಆಧಾರದ ಮೇಲೆ ನೀವು ಅತ್ಯುತ್ತಮ ನಿರ್ಧಾರವನ್ನೇ ತಗೊಂಡಿದ್ರಿ. ಮೂರನೆಯದಾಗಿ, ಕೋಪ, ದುಃಖ, ಆತಂಕ ಇವುಗಳಿಗೆ ಬಲಿಯಾಗದೆ ಸಮಚಿತ್ತದಿಂದಲಿರಿ. ಸಮತ್ವ ಇದ್ದಾಗ ಮಾತ್ರ ಸ್ಪಷ್ಟ ನಿರ್ಧಾರ ತಗೊಳ್ಳೋಕೆ ಸಾಧ್ಯ. ನಾಲ್ಕನೆಯದಾಗಿ, ಜನರ ಟೀಕೆ, ಜನರ ಮಾತು ನಿಮ್ಮ ನಿಜವಾದ ಮೌಲ್ಯವನ್ನ ನಿರ್ಧರಿಸಲ್ಲ. ನಿಂದೆ, ಸ್ತುತಿ ಎರಡರಲ್ಲೂ ಸಮಾನವಾಗಿರೋ ಕಲೆ ಕಲಿಯಿರಿ. ಐದನೆಯದಾಗಿ, ಸುದಾಮನ ಹಾಗೆ ಅಹಂಕಾರ ಬಿಟ್ಟು ಸಹಾಯ ಕೇಳೋ ಧೈರ್ಯ ತೋರಿ. ಅದು ದೌರ್ಬಲ್ಯ ಅಲ್ಲ. ಆರನೆಯದಾಗಿ, ಗಜೇಂದ್ರನ ಹಾಗೆ ನಿಮ್ಮ ಸ್ವಂತ ಪ್ರಯತ್ನ ಎಲ್ಲ ಮಾಡಿ ಆದ ಮೇಲೆ ಶರಣಾಗತಿಯ ಶಕ್ತಿಯನ್ನ ನಂಬಿ. ಏಳನೆಯದಾಗಿ, ಕರ್ಣನ ಹಾಗೆ ಜೀವನ ಎಷ್ಟೇ ಅನ್ಯಾಯ ಮಾಡಿದ್ರೂ ನಿಮ್ಮ ಘನತೆಯನ್ನ, ನಿಮ್ಮ ಮೌಲ್ಯಗಳನ್ನ ಬಿಡಬೇಡಿ. ಈ ಎಲ್ಲಾ ಪಾಠಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಯಾವ ವೈಫಲ್ಯವೂ ನಿಮ್ಮನ್ನ ಶಾಶ್ವತವಾಗಿ ಕುಗ್ಗಿಸೋಕೆ ಆಗಲ್ಲ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಇವತ್ತು ಎಷ್ಟೇ ದೊಡ್ಡ ಸೋಲಿದ್ರೂ, ಎಷ್ಟೇ ಆಳವಾದ ಕತ್ತಲೆ ಇದ್ರೂ ನೆನಪಿಡಿ, ಇದು ನಿಮ್ಮ ಕಥೆಯ ಅಂತ್ಯ ಅಲ್ಲ. ಇದು ಬರೀ ಒಂದು ಅಧ್ಯಾಯ ಮಾತ್ರ. ಕೃಷ್ಣ ಸ್ವತಃ ರಣಛೋಡನ್ನೋ ಅಪಮಾನ ಸಹಿಸಿಕೊಂಡು ಮುಂದೆ ಮಹಾನ್ ಸಾಮ್ರಾಜ್ಯ ಕಟ್ಟಿದ. ಸುದಾಮ ಬಡತನ ಸಹಿಸಿಕೊಂಡು ಮುಂದೆ ಸಮೃದ್ಧಿ ಪಡೆದ. ಗಜೇಂದ್ರ ಅಸಹಾಯಕತೆ ಸಹಿಸಿಕೊಂಡು ಮುಂದೆ ಮೋಕ್ಷ ಪಡೆದ. ಕರ್ಣ ಅವಮಾನ ಸಹಿಸಿಕೊಂಡು ಮುಂದೆ ಅಜರಾಮರ ಕೀರ್ತಿ ಪಡೆದ. ಸ್ನೇಹಿತರೆ, ನಾವೀ ಪಯಣದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಈಗ ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಕೇಳ್ಕೊಳ್ಳಿ. ನಾನೀವತ್ತಿನಿಂದ ನನ್ನ ವೈಫಲ್ಯವನ್ನು ಹೇಗೆ ನೋಡ್ತೀನಿ? ಇನ್ನು ಮುಂದೆ ಅದೇ ಹಳೇ ಕಣ್ಣಿನಿಂದ ನೋಡ್ತೀರಾ, ಅಥವಾ ಕೃಷ್ಣ ಕಲಿಸಿದ ಹೊಸ ಕಣ್ಣಿನಿಂದ ನೋಡ್ತೀರಾ? ಶಂತಮ್ಮ ಅನ್ನೋ ಒಬ್ಬ ವಯಸ್ಸಾದ ಮಹಿಳೆ ಒಂದು ಮಾತು ಯಾವಾಗ್ಲೂ ಹೇಳ್ತಿದ್ಲು, ಬೆಂಕಿಗೆ ಬಿದ್ದ ಬಂಗಾರ ಇನ್ನಷ್ಟು ಶುದ್ಧ ಆಗುತ್ತೆ, ಆದ್ರೆ ಬೆಂಕಿಗೆ ಬಿದ್ದ ಕಸ ಬರೀ ಬೂದಿಯಾಗುತ್ತೆ. ವ್ಯತ್ಯಾಸ ಬೆಂಕಿಯದ್ದಲ್ಲ, ಆ ವಸ್ತುವಿನ ಸ್ವಭಾವದ್ದು. ಇದೇ ರೀತಿ ವೈಫಲ್ಯ ಅನ್ನೋ ಬೆಂಕಿ ಎಲ್ಲರ ಜೀವನಕ್ಕೂ ಬರುತ್ತೆ. ಆದ್ರೆ ಆ ಬೆಂಕಿಯಲ್ಲಿ ಕೆಲವರು ಬಂಗಾರದ ಹಾಗೆ ಶುದ್ಧ ಆಗ್ತಾರೆ, ಕೆಲವರು ಕುಗ್ಗಿ ಬೂದಿಯಾಗ್ತಾರೆ.
ವ್ಯತ್ಯಾಸ ಇರೋದು ಆ ಬೆಂಕಿಯನ್ನ ನೀವು ಹೇಗೆ ಸ್ವೀಕರಿಸ್ತೀರಿ ಅನ್ನೋದ್ರಲ್ಲಿ. ಕೃಷ್ಣನ ಗುಪ್ತ ಮನೋವಿಜ್ಞಾನ ಒಂದು ಸರಳ ಆದ್ರೆ ಅಗಾಧ ಶಕ್ತಿಶಾಲಿ ಸತ್ಯದ ಮೇಲೆ ನಿಂತಿದೆ. ವೈಫಲ್ಯ ಅನ್ನೋದು ಒಂದು ಘಟನೆ, ಅದು ನಿಮ್ಮ ಗುರುತಲ್ಲ. ಅದು ಒಂದು ಪಾಠ, ಅದು ಶಿಕ್ಷೆಯಲ್ಲ. ಅದು ಒಂದು ಹೊಸ ಬಾಗಿಲ ಮುಂದೆ ನಿಂತಿರೋ ಕ್ಷಣ, ಅಂತ್ಯದ ಗೋಡೆಯಲ್ಲ. ಇವತ್ತಿನಿಂದ ನೀವು ಒಂದು ಸೋಲನ್ನ ಅನುಭವಿಸಿದಾಗ ಒಂದೇ ಪ್ರಶ್ನೆ ಕೇಳ್ಕೊಳ್ಳಿ: ಕೃಷ್ಣ ಇಲ್ಲಿ ನನಗೆ ಏನು ಕಲಿಸ್ತಿದ್ದಾನೆ? ನೀವು ಪರೀಕ್ಷೆಯಲ್ಲಿ ಫೇಲ್ ಆಗಿರಬಹುದು, ಆದ್ರೆ ಆ ಫೇಲ್ಯೂರ್ ನಿಮಗೆ ಶ್ರಮ ಪಡೋದ್ರ ಮಹತ್ವ ಕಲಿಸಬಹುದು. ನಿಮ್ಮ ವ್ಯಾಪಾರ ಮುಳುಗಿರಬಹುದು, ಆದ್ರೆ ಆ ನಷ್ಟ ನಿಮಗೆ ವಿನಮ್ರತೆ, ಜಾಗರೂಕತೆ ಕಲಿಸಬಹುದು. ನಿಮ್ಮ ಸಂಬಂಧ ಮುರಿದಿರಬಹುದು, ಆದ್ರೆ ಆ ನೋವು ನಿಮ್ಮ ನಿಜವಾದ ಮೌಲ್ಯವನ್ನ ಗುರುತಿಸೋ ಶಕ್ತಿ ಕೊಡಬಹುದು. ಪ್ರತಿಯೊಂದು ವೈಫಲ್ಯದ ಹಿಂದೆ ಒಂದು ಗುಪ್ತ ಉಡುಗೊರೆ ಅಡಗಿದೆ. ಆ ಉಡುಗೊರೆಯನ್ನ ಹುಡುಕೋದೇ ನಿಜವಾದ ಜಾಣ್ಮೆ. ಇವತ್ತಿನಿಂದ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರು ಮಾಡಿ. ಕರ್ಮ ಮಾಡಿ, ಪೂರ್ಣ ಪ್ರಾಮಾಣಿಕತೆಯಿಂದ ಮಾಡಿ. ಫಲಿತಾಂಶವನ್ನ ಆ ಭಗವಂತನಿಗೆ ಬಿಟ್ಟುಬಿಡಿ. ಗತಕಾಲದ ಪಶ್ಚಾತ್ತಾಪ ಬಿಟ್ಟುಬಿಡಿ. ವರ್ತಮಾನದ ಕ್ಷಣದಲ್ಲಿ ಬದುಕಿ. ಸಮಚಿತ್ತ ಬೆಳೆಸ್ಕೊಳ್ಳಿ. ಜನರ ಟೀಕೆಗೆ ಅಂಜಬೇಡಿ. ಅಗತ್ಯ ಇದ್ದಾಗ ಸಹಾಯ ಕೇಳಿ. ಶರಣಾಗತಿಯ ಶಕ್ತಿಯನ್ನ ನಂಬಿ. ಎಂಥ ಅನ್ಯಾಯ ಆದರೂ ನಿಮ್ಮ ಘನತೆ ಬಿಡಬೇಡಿ. ಸ್ನೇಹಿತರೆ, ಕೃಷ್ಣ ಪರಮಾತ್ಮ ಸ್ವತಃ ಎಷ್ಟೋ ಸೋಲುಗಳನ್ನ, ಎಷ್ಟೋ ಅವಮಾನಗಳನ್ನ ಎದುರಿಸಿ ಕೊನೆಗೆ ಇಡೀ ಪ್ರಪಂಚಕ್ಕೆ ಜ್ಞಾನದ ಬೆಳಕು ಕೊಟ್ಟ. ಅವನ ಈ ಗುಪ್ತ ಮನೋವಿಜ್ಞಾನವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಎಂಥ ದೊಡ್ಡ ವೈಫಲ್ಯವೂ ನಿಮ್ಮನ್ನ ಶಾಶ್ವತವಾಗಿ ತಡೆಯೋಕಾಗಲ್ಲ. ಪ್ರತಿ ಸೋಲಿನ ನಂತರ ಎದ್ದು ನಿಂತಾಗ ನೀವು ಬರೀ ಹಿಂದಿನ ಸ್ಥಿತಿಗೆ ಮರಳಲ್ಲ, ಇನ್ನಷ್ಟು ಬಲಶಾಲಿಯಾಗಿ, ಇನ್ನಷ್ಟು ಜ್ಞಾನಿಯಾಗಿ, ಇನ್ನಷ್ಟು ಶಾಂತಿಯುತವಾಗಿ ಎದ್ದು ನಿಲ್ತೀರಿ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನ ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ, ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನ ಕಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ವಂದನೆಗಳು.